ಡೈರೆಕ್ಟರ್ ಆಗಿದ್ರು ಇದರಲ್ಲಿ ಪ್ರಾಪ್ಸ್ ನ ಮೇಕಿಂಗ್ ಮಾಡು. ಸೊ ಆ ವಿಭಾಗ ಇಲ್ಲಿ ಗುರ್ಸಲ್ಲ ನಮ್ಮಲ್ಲಿ. ಸದ್ಯ ಆರ್ಟ್ ಡೈರೆಕ್ಟರ್ ಹೆಸರು ಹಾಕದೆ ಅವ್ರಿಗೆ ಒಂದು ಮುಜುಗರ ಆಗುತ್ತೆ. ಡಿಸೆಂಬರ್ ಅಲ್ಲಿ ಆರ್ಟ್ ಪ್ರಾಬ್ಲಮ್ ಆಗುತ್ತೆ. ಇದೇ ವರ್ಕ್ಶಾಪಲ್ಲೇ ಆರ್ಟ್ ಅಟ್ಯಾಕ್. ಸೊ ಈಗ ನಂಗೆ ಆರೋಗ್ಯ ಕೆಟ್ಟಿದೆ, ಮಿನಿಮಮ್ ನಾನು ಸೌಜನ್ಯ ಹೇಳೋದು ಒಂದು ಫೋನು ನನ್ನ ಸಿನಿಮಾಗೆ ಮಾಡಿಕೊಟ್ಟಿದ್ರು, ಅವ್ರದ್ದು ಆರೋಗ್ಯ ಕೆಟ್ಟಿದೆ ಅಂತೆ. ನೀವು ಮಲ್ಲಿಕಾರ್ಜುನ್ ನಾವಿದ್ದೀವಿ ನಿಮ್ಮ ಕೆಲಸ. ನಮಗೆ ಏನನ್ಸುತ್ತೆ ಅಂದರೆ ಯಾಕೆ ಇದು ಥ್ಯಾಂಕ್ಸ್ಲೆಸ್ ಜಾಬ್ನ ಆಯ್ಕೆ ಮಾಡಿದೆ. ನಾನು BSc ಮಾಡಿದೆ, MSc ಮಾಡ್ಬೋದಾಯಿತು, MA ಕನ್ನಡ ಮಾಡಿದೆ, ಅವು ನೀನಾಸಂ ಮುಗಿಸಿ ಬೇರೆ ನಮ್ಮ ಥಿಯೇಟ್ರ್ ಫೀಲ್ಡ್ಗೆ ಹೋಗ್ಬೋದಾಯಿತು, ಏನೋ ಮಾಡ್ಕೊಂಡಿರ್ಬೋದಾಯಿತು. ಏನಕ್ಕೆ ಆಯ್ಕೆ ಮಾಡಿರ್ತಾರೆ ಮನುಷ್ಯ? ಪ್ರತಿಯೊಬ್ಬರಿಗೂ ಇರುತ್ತೆ. ಬರೀ ದುಡ್ಡು ಸಂಪಾದನೆ ಒಂದಲ್ಲ, ದುಡ್ಡೇ ಈಗ ಯಾವುದೇ ವ್ಯಕ್ತಿಗೆ ಈಗ ನಾವೇನು ಭೂಮಿಯಲ್ಲಿ ಶಾಶ್ವತವಾಗಿ ಯಾರು ಬಾಳಲ್ಲ. ಹೌದು, ತುಂಬ ಜನಕ್ಕೆ ಅರ್ಥ ಆಗಿರಲ್ಲ ಅದು. ಇನ್ನೂ ಕುತೂಹಲವಾದ ಸ್ಟೋರಿ ಹೇಳ್ತೀನಿ. ಎಷ್ಟೋ ಸರ್ ಇದು ಏನಕ್ಕೆ ಬಳಸ್ತೀರಾ, ನಿಮ್ಗೆ ಯಾಕ್ರೆ ಇದು ಕುಡಿ ಅಂತ. ನಾನು ಯಾಕೆ ಸರ್ ಏನೋ ಸ್ಟೋರಿ ಹೇಳಿದ್ರೆ ಏನು ಕದ್ಬಿಡ್ತೀವ, ನನಗೆ ಆಮೇಲೆ ಅರ್ಥ ಆಗ್ತಿರತ್ತೋ. ಪೆದ್ರು ಬೇಕಾಗಿರೋದು ಇವ್ರಿಗೆ, ಯಾರು ಬೇಕಾಗಿಲ್ಲ. ಅವ್ರು ಹೇಳಿದ್ದನ್ನು ಮಾಡೋದು. ಕೆಲವೊಮ್ಮೆ ನಿಮ್ಮ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡಿರ್ತಾರೆ, ಕೆಲವು ಸಿನಿಮಾಗಳು ಹಿಟ್ ಆಗ್ತವೆ, ಅಂತ ಸಂದರ್ಭದಲ್ಲಿ ನಿಮ್ಗೆ ಕರೆದು ಗುರುತಿಸಿನಾರು ಎಂದು ಕೊಡೋದು ಅದು ಇದೆಯಾ? ಇಲ್ಲ ಸರ್, ಆ ಥರದ್ದಿಲ್ಲ. ಅದು ಎಲ್ಲಿದೆ ಅಂದರೆ ಹಾಲಿವುಡ್ಡಲ್ಲೆಲ್ಲ ಒಂದು ಇದೆ, ಏನಂಗೆ ಪ್ರಾಪ್ಸ್ ಮಾಸ್ಟರ್ ಅಂತ ಕರೀತಾರೆ ನಮ್ಮನ್ನು. ಹೌದು. ಸೊ ಅವರು ಈಗ ನಾನು ಆರ್ಟ್ ಡೈರೆಕ್ಟರ್ ಆಗಿದ್ರು ಇದರಲ್ಲಿ ಪ್ರಾಪ್ಸ್ನ ಮೇಕಿಂಗ್ ಮಾಡು. ಸೊ ಆ ವಿಭಾಗ ಇಲ್ಲಿ ಗುರ್ಸಲ್ಲ ನಮ್ಮಲ್ಲಿ. ಸದ್ಯ ಆರ್ಟ್ ಡೈರೆಕ್ಟರ್ ಹೆಸರು ಹಾಕದೆ ಅವ್ರಿಗೊಂದು ಮುಜುಗರ ಆಗುತ್ತೆ ಅಂಥ ಸಂದರ್ಭ ಇದೆ. ಅವ್ರು ಯಾರ ಹೆಸರು ಹಾಕೋಣ, ಅವ್ರು ಯಾರೋ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು, ಫೈಟ್ ಮಾಸ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರ ಹೆಸರು, ಪ್ರೊಡ್ಯೂಸರ್ ಹೆಸರು ಇಷ್ಟು ಹಾಕ್ತಾರೆ. ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ ಹೆಸರನ್ನ ಹಾಕ್ಬಿಟ್ಟು ಅವ್ರಿಗೊಂದು ಬೇರೆ ಕಡೆ ಊಟ ಸಿಗುತ್ತೆ. ಆದರೆ ನಮ್ಮ ಈ ಕನ್ನಡ ನಿರ್ಮಾಪಕರು, ನಿರ್ದೇಶಕರು ಹೆಂಗೆ ಟೆಕ್ನಿಷಿಯನ್ಸ್ನ, ಅದರಲ್ಲೂ ನಾವು ಸ್ವಲ್ಪ ಬೇರೆ ಥರ ಟೆಕ್ನಿಷಿಯನ್ಸು, ಇವ್ರನ್ನ ಹೆಂಗೆ ಉಳಿಸ್ಬೇಕು, ಹೆಂಗೆ ಕಾಪಾಡಬೇಕು, ಇದು ಇಂಡಸ್ಟ್ರಿಗೆ ಯಾಕೆ ಇವರು ಇಂಪಾರ್ಟೆಂಟು, ಇವ್ರನ್ನ ಹೆಂಗೆ ಕಾಪಾಡ್ಬೋದು ಅನ್ನೋದು ಯೋಚನೆ ಮಾಡಲ್ಲ. ಮತ್ತು ವ್ಯವಹಾರ ಥರನೇ ನೋಡ್ಬಿಡ್ತಾರೆ ಎಲ್ಲರೂ. ವ್ಯವಹಾರ ಬೇಕು, ಯಾರು ವ್ಯವಹಾರ ಇಲ್ಲದೆ ಏನೋ ಒಂದು ಉದ್ಬತ್ತಿನ ತರಕಾಲ. ಹೌದು. ಆದರೆ ಹೆಂಗೆ ಇವ್ರನ್ನ ಉಳಿಸ್ಬೋದು. ಈಗ ಉದಾಹರಣೆಗೆ ನನಗೆ ಡಿಸೆಂಬರಲ್ಲಿ ಆರ್ಟ್ ಪ್ರಾಬ್ಲಮ್ ಆಗುತ್ತೆ. ಇದೇ ವರ್ಕ್ಶಾಪಲ್ಲೇ ಆರ್ಟ್ ಅಟ್ಯಾಕ್. ಸೊ ಎತ್ತುತ್ತೀನಿ ನಾನು ಏನೋ ಒಂದು ಮೆಟೀರಿಯಲ್ನ, ಯಾರು ಇರಲ್ಲ, ಲಿಫ್ಟ್ ಮಾಡಿಬಿಟ್ಟೆ ಅವತ್ತು. ಆರ್ಟ್ ಲಾಕಾಗಿ ಅದು 2 ಸ್ಟಂಟ್ ಹಾಕಿದ್ದಾರೆ. ಓಕೆ. ಸೊ ನಾವು ಕೇಳೋದು, ನಮಗೇನು ದುಡ್ಡು ಕೊಡಬೇಡಿ, ನೀವು ಬಂದು ಮನುಷ್ಯ ಹೆಂಗೆ ಏನು ಮಾಡ್ತಾನೆ, ಏನು ಮಾಡಿದೆ, ನಾವಿದ್ದೀವಿ, ನಿಮ್ಮ ಇದಕ್ಕೆ ಕೆಲಸ ಕೊಡಿ, ನಾವು ಕೆಲಸ ಕೊಡಿ, ಈ ಥರ ಧೈರ್ಯ ಹೇಳೋ ನಿರ್ಮಾಪಕ ಒಂಥರ ಯಾರು ಇವನು ಬಾದರ್ ಲೀಸ್ಟ್ ಈ ಥರ. ಯಾಕೆಂದರೆ ನಾವು ಯೋಚನೆ ಮಾಡೋದು ಹೆಂಗೆ ಅಂದರೆ, ನೋಡಿ ನಾನು ನೀನಾಸಂ ಮುಗಿಸಿ ನಾನು ನಾಗ್ತಿಹಳ್ಳಿ ಸರ್ ಹತ್ರ ಸೇರ್ಕೊಂಡು ಅವರು ಡೈರೆಕ್ಷನಿಗೆ ಸೇರು ಅಂತ. ಇಲ್ಲ ಸರ್ ಇದಂತೂ ಇದು ವೀಕ್ ಇದೆ, ಇದು ನಾನು ಇಲ್ಲೇ ಮಾಡ್ತೀನಿ ಆರ್ಟ್ ಡಿಪಾರ್ಟ್ಮೆಂಟ್ ಅವಾಗೆಲ್ಲ ಸೊ ಇದು ಇಲ್ಲ ಸರ್ ಇದನ್ನು ಮಾಡ್ತೀನಿ. ಅವ್ರು ಒತ್ತಾಯ, ಇದನ್ನು ಮಾಡು ನೀನು ಬಾ ಇದಕ್ಕೆ ಬಾ ಅಂತ. ನಾನು ಹೋಗಿದೆ, ನಾವು ಮಾಡ್ಬೋದಾಗಿತ್ತು. ನಮಗೆ ಇದು ವೀಕ್ ಇದೆ, ಇದು ಕನ್ನಡ ನಿರ್ಮಾಪಕರಿಗೆ ಭಾಳ ಬರ್ಡನ್ ಆಗುತ್ತೆ. ಇದು ಈ ನಿಟ್ಟಲ್ಲಿ ಯೋಚನೆ ಮಾಡಿದ್ವಿ. ಈಗ ನಂಗೆ ಆರೋಗ್ಯ ಕೆಟ್ಟಿದೆ, ಮಿನಿಮಮ್ ನಾನು ಸೌಜನ್ಯ ಹೇಳೋದು ಹೆಂಗಿದ್ದಾರೆ, ನಾವು ಅನ್ನದಾತರು ಅಂತ ನಾವು ಕರಿತೀವಿ. ಹೌದು, ನಿರ್ಮಾಪಕರು ಅಣ್ಣವರು ಹೇಳ್ಕೊಟ್ಟಿರೋದು ಅದು ಭಾಳ ಇಂಪಾರ್ಟೆಂಟು. ಅನ್ನದಾತ್ರೆ ನಾವು ಇವತ್ತು ಹಂಗೆ ಅನ್ಕೊಂತೀವಿ, ಯಾಕೆಂದ್ರೆ ಅವ್ರು ಉತ್ಪತ್ತಿ ಮಾಡಿದ್ರೆ ನಮಗೆಲ್ಲ ಅನ್ನ. ಸೊ ಈ ದೃಷ್ಟಿಲಿ ಯೋಚನೆ ಮಾಡಿದ್ರು ಸಹಿತ ಇವರು ನಿರ್ಮಾಪಕರು ಒಂದು ಫೋನು ನನ್ನ ಸಿನಿಮಾಗೆ ಮಾಡಿಕೊಟ್ಟಿದ್ರು, ಅವ್ರದ್ದು ಆರೋಗ್ಯ ಕೆಟ್ಟಿದೆ ಅಂತೆ. ನೀವು ಮಲ್ಲಿಕಾರ್ಜುನ್ ನಾವಿದ್ದೀವಿ, ನಿಮ್ಮ ಕೆಲಸ ಕೊಡ್ತೀವಿ ಯಾವುದೋ ಸಿನಿಮಾದಲ್ಲಿ, ಧೈರ್ಯವಾಗಿರಿ ಅನ್ನೋ ಒಂದು ಸಣ್ಣ ಒಂದು ಕಾಳಜಿ. ಕರೆಕ್ಟ್. ಇದು ನೀವು ಹುಷಾರಾಗ್ಬಿಟ್ಟು ಬನ್ನಿ, ನಾನು ಕೆಲಸ ರೆಡಿ ಇರುತ್ತೆ ನಿಮಗೆ ಅನ್ನೋ ಥರ. ಈ ಥರ ನಮಗೆ ಏನನ್ಸುತ್ತೆ ಅಂದರೆ ಯಾಕೆ ಇದು ಥ್ಯಾಂಕ್ಸ್ಲೆಸ್ ಜಾಬ್ನ ಆಯ್ಕೆ ಮಾಡಿದೆ. ನಾನು BSc ಮಾಡಿದೆ, MSc ಮಾಡ್ಬೋದಾಯಿತು, MA ಕನ್ನಡ ಮಾಡಿದೆ, ಅವು ನೀನಾಸಂ ಮುಗಿಸಿ ಬೇರೆ ನಮ್ಮ ಥಿಯೇಟ್ರ್ ಫೀಲ್ಡ್ಗೆ ಹೋಗ್ಬೋದಾಯಿತು, ಏನೋ ಮಾಡ್ಕೊಂಡಿರ್ಬೋದಾಯಿತು. ಏನಕ್ಕೆ ಆಯ್ಕೆ ಮಾಡಿರ್ತಾರೆ ಮನುಷ್ಯ? ಪ್ರತಿಯೊಬ್ಬರಿಗೂ ಇರುತ್ತೆ. ಬರೀ ದುಡ್ಡು ಸಂಪಾದನೆ ಒಂದಲ್ಲ, ದುಡ್ಡೇ ಈಗ ಯಾವುದೇ ವ್ಯಕ್ತಿಗೆ ಈಗ ನಾವೇನು ಭೂಮಿಯಲ್ಲಿ ಶಾಶ್ವತವಾಗಿ ಯಾರು ಬಾಳಲ್ಲ. ಹೌದು, ತುಂಬ ಜನಕ್ಕೆ ಅರ್ಥ ಆಗಿರಲ್ಲ ಅದು. ಕೊನೆಗೆ ½ ಅನ್ ಅವರ್ ಇದ್ದಂಗೆ ಜ್ಞಾನೋದಯ ಆಗುತ್ತೆ, ಅವಾಗ ಪ್ರಯೋಜನ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಥ್ಯಾಂಕ್ಸ್ಲೆಸ್ ಜಾಬ್ನ ಆಯ್ಕೆ ಮಾಡಿಬಿಟ್ಟು ಅಂತ ಇತ್ತೀಚೆಗೆ ನಂಗೆ ಇದಾದಮೇಲೆ ಅನ್ಸಕ್ಕೆ ಶುರುವಾಗಿದೆ. ಒಂದು ಕನಿಷ್ಠ ಒಂದು ನಿರ್ದೇಶಕರು, ಒಂದು ನಿರ್ಮಾಣ ನೋಡಿ. ಆ್ಯಕ್ಚುಲಿ ನೀವು ಕರೆಕ್ಟ್, ನೀವು ತುಂಬ ನೋವಲ್ಲಿದ್ದೀರ, ಕರೆಕ್ಟ್ ಅರ್ಥ ಆಯ್ತು ನನಗೆ. ಈಗ ಇದೊಂದು ಐಟಮ್ ಇಲ್ಲ ಅಂತ ಅಂದರೆ ಸಿನಿಮಾ ಕಂಪ್ಲೀಟ್ ಆಗೋದಿಲ್ಲ. ಅಂದರೆ ಒಂದು ಸಿನಿಮಾ ಕಂಪ್ಲೀಟ್ ಆಗಬೇಕು ಅಂತಂದರೆ ಪ್ರತಿಯೊಂದು ಇಂಪಾರ್ಟೆಂಟು. ಆರ್ಟಿಸ್ಟ್ ಎಷ್ಟು ಮುಖ್ಯನೋ, ಡೈರೆಕ್ಟರ್ ಎಷ್ಟು ಮುಖ್ಯನೋ, ಅಸಿಸ್ಟೆಂಟ್ ಡೈರೆಕ್ಟರ್ ಎಷ್ಟು ಮುಖ್ಯನೋ, ಕ್ಯಾಮ್ರಾ ಎಷ್ಟು ಮುಖ್ಯನೋ, ಸೊ ಪ್ರಾಪರ್ಟಿ ಅನ್ನೋದು ಅಷ್ಟೇ ಮುಖ್ಯ. ನಮ್ಗೆ ಇನ್ನೂ ಕುತೂಹಲವಾದ ಸ್ಟೋರಿ ಹೇಳ್ತೀನಿ. ಎಷ್ಟೋ ಸರ್ ಇದು ಏನಕ್ಕೆ ಬಳಸ್ತೀರಾ, ನಿಮ್ಗೆ ಯಾಕ್ರೆ ಇದು ಕುಡಿ ಅಂತ.
ನಾನು ಯಾಕೆ ಸರ್ ಏನೋ ಸ್ಟೋರಿ ಹೇಳಿದ್ರೆ ಏನು ಕದ್ಬಿಡ್ತೀವ ಅಥವಾ ಏನು ಕತೆ ಇದು, ನಾವು ಆ ಥರದರಲ್ಲ. ನಾನು ಆಲ್ರೆಡಿ ಕನ್ನಡ ಪ್ರಭ ತುಂಬ ಪತ್ರಿಕೆಗಳಿಗೆ ಫ್ರೀಲಾನ್ಸ್ ರೈಟ್ರಾಗಿ ಕತೆಗಳು ಬರೆದು, ಕಾವ್ಯ ಬರೆದು, ಅಂದರೆ ಪದ್ಯಗಳು ಬರೆದು, ನಾವೆಲ್ಲ ನಾಟಕ ಬರೆದು ಎಲ್ಲ ಒಡನಾಡಿರೋರು ನಾವು, ಅದರೊಳಗೆಲ್ಲ ಬೆಂದಿರೋರು. ನಮಗೆ ನಿಮ್ಮ ಕತೆ ಆಗಲಿ ಇದರಲ್ಲಿ ಅಗತ್ಯ ಇಲ್ಲ. ನನಗೆ ಯಾಕೆ ಅಗತ್ಯ ಇದೆ ಅಂದರೆ ಏನು ಮಾಡ್ತಾರೆ, ಯಾವ ಥರ ಹೊಡಿತಾರೆ, ಏನಿದೆ ಅಲ್ಲಿ, ಯಾವ ಸ್ಥಳ, ಅದಕ್ಕೆ ಎಲ್ಲಿ ಯಾವ ಮೆಟೀರಿಯಲ್ನ ಹೆಂಗೆ ಮಾಡಬೇಕು ಅನ್ನೋದು ನನಗೆ ಬೇಕಾಗಿರುತ್ತೆ. ಸೊ ಇದನ್ನು ತುಂಬ ಜನ ಹೇಳೋದೇ ಇಲ್ಲ. ನನಗೆ ಆಮೇಲೆ ಅರ್ಥ ಆಗ್ತಿರುತ್ತೋ ಪೆದ್ರು ಬೇಕಾಗಿರೋದು ಇವರಿಗೆ, ಯಾರು ಬೇಕಾಗಿಲ್ಲ. ಅವ್ರು ಹೇಳಿದ್ದನ್ನು ಮಾಡೋದು ಅಷ್ಟೇ. ಅವ್ರಿಗೆ ಏನಕ್ಕೆ ಅಂದರೆ ಅವ್ನು ಚೆನ್ನಾಗಿ ಮಾಡ್ತಾನೋ ಇಲ್ವೋ ಅವ್ನ ದಡ್ತನ ಗೊತ್ತಾಗ್ಬಿಟ್ರೆ ಈ ಥರದ್ದೆಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ಮೀರಿ ವರ್ಕ್ ಮಾಡ್ತಾ ಇರ್ತೀವಿ ನಾವು. ಹಂಗನ್ನ ಅದನ್ನೇನು ಈಗ ಮಾಡ್ಕೊಳಲ್ಲ. ಹೌದಾ ಸರ್, ಸರಿ ಸರ್. ಯಾಕೆಂದರೆ ನೀವು ಅವರಿಗೆ ಶಾಮಿಯಾನ ಸಪ್ಲೈಯರ್ ಥರ ನಾವು ಅನ್ನಿಸ್ದಾಗ ನಾವೇನು ಮಾಡಿ ನಾವು ಅದೇ ಥರ ಬಿಹೇವ್ ಮಾಡಿ, ಹೌದಾ ಸರ್ ನಿಮಗೆ ಎರಡು ಶಾಮಿಯಾನ ಅದಾರೆ ಸರ್, 10x10 ಒಂದು ಟೆಂಟು, ಒಂದು 2 ಟೇಬಲು, ಚೇರು, ಈ ಥರದ ಒಂದು ಇಷ್ಟು ಹಾಕ್ಬಿಡ್ತಾರೆ. ಆ ಥರ ನಾವು ಒಂದೊಂದ್ಸರಿ ಬಿಹೇವ್ ಮಾಡಿ. ನಮಗೆ ಈ ಕ್ರಿಯೇಟಿವ್ ಮೈಂಡ್ನ ಜಾಸ್ತಿ ಬಳಸುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಸ್ವತಂತ್ರ ಕೊಡಬೇಕು, ಕೇಳಿಸ್ಕೋಬೇಕು. ಇಲ್ಲ ಕೇಳಿದ್ದಾರು ನಾವೇನು ಹೇಳ್ತೀವಿ ತಾಳ್ಮೆಯಿಂದ ಚರ್ಚೆ ಮಾಡಬೇಕು. ಇದೇನು ಈ ಥರ ಹೆಂಗಿರುತ್ತೆ ಒಂದು ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತೆಲ್ಲ. ಆದರೂ ಈ ಥರ ಹಿಂಗಿದೆ ಈ ಪರಿಸ್ಥಿತಿ. ನಮಗೆ ಇತ್ತೀಚೆಗೆ ಹಂಗನ್ನಿಸ್ತಾ ಇರೋದು. ಬಟ್ ಹಂಗಂತ ಹಿಂಗೆ ಕೆಲಸ ಬಿಡಲ್ಲ ಅವರು. ಯಾರೋ ಒಬ್ಬ ಥ್ಯಾಂಕ್ಸು ಅಥವಾ ಇನ್ನೊಂದೇನೋ ವಿಚಾರಿಸ್ತಾ ಹೋದ್ರೆ, ನೀವು ಥ್ಯಾಂಕ್ಸ್ ಹೇಳಲಿಲ್ಲ ಅಂದ್ರೆ ಏನು ಸರ್, ನಿಮ್ಮ ಕೆಲಸ ಇದ್ರಲ್ಲಿ ಗೊತ್ತಾಗುತ್ತೆ. ಈಗ ಇದನ್ನ ಈ ಕೆಲಸ ತೋರಿಸುತ್ತೆ ನಿಮ್ಮದು ಟ್ಯಾಲೆಂಟ್ ಏನು ಅಂತ. ಅಲ್ಲ, ನಾವು ಏನಕ್ಕೆ ಅಂದರೆ ನೋಡಿ, ನಾನು ಕರ್ನಾಟಕ ಚಲನಚಿತ್ರ ಕಲಾ ನಿರ್ದೇಶಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಂಘ ನನ್ನ ಕಾಪಾಡ್ತು. ಯಾವ ಥರ, ಒಂದು ಕಡೆ ಹಣಕಾಸು, ಇನ್ನೊಂದು ಕಡೆ ಧೈರ್ಯ ಮಾನಸಿಕವಾಗಿ. ಯಾವುದೇ ವ್ಯಕ್ತಿ ಕುಗ್ಗಿದಾಗ ಬರೀ ಹಣ ಮುಂದೆ ಸಪೋರ್ಟ್ ಆಗಲ್ಲ, ಮಾನಸಿಕವಾದ ಧೈರ್ಯನೂ ಬೇಕಾಗುತ್ತೆ. ನನ್ನ ಭಾಳ ನೋಡಿ, ಈ ಥರ ಒಂದು ಸಂಘ ನಮ್ಮದೊಂದು ಕಾಪಾಡುತ್ತೆ. ಇವ್ರಿಗೆ ನಾನು ಯಾರಿಗೆ ಮಾಡಿದ್ದು, ನಾನು ದುಡ್ಡು ಅವ್ರು ಹೇಳ್ತಾರೆ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ. ಇದು ವಸ್ತು ಎಲ್ಲ ಮಾಡೋದು ಸರಿ, ದುಡ್ಡು ಕೊಟ್ಟಿದ್ರೆ ಆ ವ್ಯಕ್ತಿ ಉಳಿಸ್ಕೊಳ್ಳೋದು ಹೆಂಗೆ? ಈ ಥರದ್ದು ಒಂದು ವರ್ಗನ ಉಳಿಸ್ಬೇಕಲ್ಲ. ಅವ್ನು ಬೇಡ ನಾವು ಯಾರೂ ಮಾಡಲ್ಲ ಅಂತ ಏನು ಥ್ಯಾಂಕ್ಸ್ ಇದನ್ನು ಬಿಸಾಕಿದ್ವಿ. ಮತ್ತೆ ನೀವು ಎಲ್ಲಿ ತಗೋಬೋದು? ಮತ್ತೆ ಕೇರಳಕ್ಕೆ ಹೋಗ್ತೀರಾ, ಮತ್ತೆ ತಮಿಳ್ನಾಡಿಗೆ ಹೋಗ್ತೀರಾ, ಮತ್ತೆ ಆಂಧ್ರಕ್ಕೆ ಹೋಗ್ತೀರಾ, ಮತ್ತೆ ಅದೇ ಕತೆ ಅದೇ ರಿಪೀಟ್ ಆಗುತ್ತೆ. ಈ ಯೋಚನೆ ಮಾಡಬೇಕು. ಈಗ ನಾನು ಈ ಸುತ್ತಿಗೆ ಮಾಡಿದನು, ನೆಕ್ಸ್ಟ್ ನನ್ನ ನಂತರ ಬರೋನು ಅವನೇನು ಬೇರೆ ಇನ್ನೊಂದು ಟೆಕ್ನಾಲಜಿ ಮಾಡ್ಬೋದು. ಇದು ಮಾಡಿದ್ರು ಇನ್ನೊಂದು ಮಾಡ್ಬೋದು, ಅಡ್ವಾನ್ಸ್ ಆಗ್ಬೋದು. ಅವಾಗ ಕನ್ನಡ ಅನ್ನೋ ಒಂದು ವಿಸ್ತಾರ ಆಗುತ್ತೆ. ಈಗ ನಾವು ಕೆಲವು ಚಲನಚಿತ್ರಗಳನ್ನು ಎಲ್ಲೆಲ್ಲಿ ಬೇರೆ ಕಡೆ ಎಲ್ಲ ವಿಸ್ತಾರ ಮಾಡಿದ್ದೀವಿ. ಈಗ ಉದಾಹರಣೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿ. ಸೊ ಹಂಗೆ ಇವನ್ನು ವಿಸ್ತಾರ ಮಾಡ್ಬೋದು. ನಾವು ನಮ್ಮಲ್ಲಿ ಇದ್ದಾರೆ, ಇಲ್ಲಿ ನಾವು ತಯಾರು ಮಾಡುವ ಒಂದು ಶಕ್ತಿ ಅಂದರೆ ಇಲ್ಲಿದೆ, ಚಾಕಚಕ್ಯತೆ ಇದೆ ನಮ್ಮಲ್ಲಿ. ಹಿಂಗೆ ಮಾಡಬೇಕು ಅವರು.